ಇವತ್ತು ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಅದು ಏನಂದ್ರೆ, ನಮ್ಮ ದೇಹದಲ್ಲಿ ಬಹುಮುಖ್ಯವಾದ ಅಂಗ ಅಂದ್ರೆ ಮೂಳೆಗಳು. ಈ ಮೂಳೆಗಳ ಆರೋಗ್ಯವಾಗಿ ಇಟ್ಕೋಬೇಕು ಅಂತ ಹೇಳಿ ಕೆಲವೊಬ್ರು ಏನ್ ಹೇಳ್ತೀವಿ, ಕ್ಯಾಲ್ಸಿಯಂ ಜಾಸ್ತಿ. ಈಗ ಮೂಳೆಗಳಂದ್ರೆ ಕ್ಯಾಲ್ಸಿಯಂ ಅಂತ ನಾವು ಡೈರೆಕ್ಟ್ಲಿ ಹೇಳ್ತೀವಿ. ಕ್ಯಾಲ್ಸಿಯಂನ ಮೂಲಕಗಳು ಅಂದ್ರೆ ಸಪ್ಲಿಮೆಂಟ್ಸ್ನ ತಗೊಳಕ್ ಶುರು ಮಾಡ್ತೀವಿ. ಈ ಸಪ್ಲಿಮೆಂಟ್ಸ್ ಮೂಳೆಗಳ ಆರೋಗ್ಯಕ್ಕೆ ಸಪ್ಲಿಮೆಂಟ್ಸ್ ತಗೊಳೋದು ಉತ್ತಮನೋ ಅಥವಾ ಸರಿಯೋ ಅಥವಾ ತಪ್ಪು, ಇದ್ರ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಈ ಸಂಚಿಕೆಯಲ್ಲಿ. ಮೊದಲನೇದಾಗಿ, ಈ ಮೂಳೆಗಳು ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇದನ್ನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ನಮ್ಮ ದಿನನಿತ್ಯ ಆಹಾರ ಪದ್ಧತಿಲಿ ಇದು ಮಿಲಿಗ್ರಾಮ್ ಲೆಕ್ಕದಲ್ಲಿ ನಮ್ಮ ದೇಹಕ್ಕೆ ಸೇವನೆ ಆಗ್ಬೇಕಾಗತ್ತೆ, ಅಂದ್ರೆ ತಗೋಬೇಕಾಗತ್ತೆ ನಾವು. ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇದರ ರೋಲ್ ನಮ್ಮ ದೇಹದೊಳಗೆ ಏನೇನಿರುತ್ತೆ ಅಂದ್ರೆ, ಮೊದಲನೇದಾಗಿ ಇದು ಮೂಳೆಗಳು ಮತ್ತೆ ಹಲ್ಲು ಫಾರ್ಮೇಷನ್ ಮತ್ತೆ ಸ್ಟ್ರೆಂತ್ ಅಂತ ಹೇಳ್ತೀವಿ. ಅಂದ್ರೆ ಗ್ರೋತ್ಗೋಸ್ಕರ ಈ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಹಾಗೆ ಈ ನಾವೇನಂದ್ರೆ ಹಾರ್ಟ್ ಮಸಲ್ಸ್ ಅಂತೆ ಮತ್ತೆ ನರ್ವ್ ಸರ್ಕ್ಯುಲೇಷನ್ಸ್ಗೆ ಕ್ಯಾಲ್ಸಿಯಂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈ ಹಾರ್ಟ್ ಮಸಲ್ಸ್ಗೆ ಈ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ, ಅಂದ್ರೆ ಫಾರ್ಮೇಷನ್, ಈ ಮಸಲ್ ಫಾರ್ಮೇಷನ್ಗೋಸ್ಕರ. ನೆಕ್ಸ್ಟ್, ಈಗ ಅಧ್ಯಯನದ ಪ್ರಕಾರ ಮತ್ತು ಸಂಶೋಧನೆ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದ್ರೆ, ಈ BP ಇರೋರು ಅಥವಾ ಸಕ್ಕರೆ ಮಧುಮೇಹ ಇರೋರು ಅಥವಾ ಕ್ಯಾನ್ಸರ್ ಒಳಗೊಂಡಿರೋರು ಈ ಕ್ಯಾಲ್ಸಿಯಂ ನಮ್ಮ ರಕ್ಷೆ ಮಾಡುತ್ತೆ, ಸುರಕ್ಷಿತವಾಗಿಡಲು ನಮಗೆ ಕಾಪಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ ಅಂತ ಅಧ್ಯಯನಗಳು ಕೂಡ ಸ್ಪಷ್ಟಪಡಿಸಿದವೆ. ಹಾಗೆ ಈ ಮೊದಲೇ ಈ ಕ್ಯಾಲ್ಸಿಯಂ ನಮಗೆ ರಿಕ್ವೈರ್ಮೆಂಟ್ ಕೂಡ ದೈನಂದಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇವನೆ ಆಗಲೇಬೇಕಾಗುತ್ತೆ. ಇನ್ ಕೇಸ್ ನಾವು ಈ ಕ್ಯಾಲ್ಸಿಯಂನ ನಾವು ಆಹಾರದ ಮುಖಾಂತರ ನಾವು ತಗೊಳ್ತಾ ಇಲ್ಲ ಅಂದ್ರೆ ದೇಹಕ್ಕೆ ಏನಾಗತ್ತೆ ಅಂತ ಅಂದಾಗ, ಮಕ್ಕಳಲ್ಲಿ ನಾವು ಬೆಳವಣಿಗೆ ಕುಂಠಿತಗೊಳಿಸೋದು ಅಂದ್ರೆ ಹೈಟ್ ಕಮ್ಮಿ ಆಗ್ತದೆ, ಬೆಳವಣಿಗೆ ಕುಂಠಿತವಾಗ್ತಾ ಇರುತ್ತೆ. ಆಮೇಲೆ ಈಗ ಎಕ್ಸ್ಪೆಷಲಿ ಈಗ ಸಾಫ್ಟನಿಂಗ್ ಬೋನ್ಸ್ ಅಂತ ಹೇಳ್ತೀವಿ. ಈ ಸಾಫ್ಟನಿಂಗ್ ಬೋನ್ಸ್ ಅಂತಂದ್ರೆ ಈಗ ಸ್ಪಾಂಜಿಲೈಟಿಸ್ ಆಗಿರ್ಬೋದು, ಆಸ್ಟಿಯೋಪೋರೋಸಿಸ್ ಆಗಿರಬಹುದು, ಅಥವಾ ಬೋನ್ ಮಿನರಲ್ ಡೆನ್ಸಿಟಿ ಕಮ್ಮಿ ಆಗಿರ್ಬೋದು, ಅಥವಾ ಕೆಲವು ಸತಿ ನಾವು ಸ್ವಲ್ಪ ಏನೋ ಒಂದು ಏಟ್ ಆಯ್ತು ಅಂದ್ರೆ ಬೋನ್ ಪ್ರಾಬ್ಲಮ್ ಆಗಿರಬಹುದು. ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ. ಈ ಕ್ಯಾಲ್ಸಿಯಂ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಅಂದ್ರೆ ವೈಟಮಿನ್ ಡಿ. ಈ ಮೂಳೆಗಳು ಗಟ್ಟಿಯಾಗಿ ಅಥವಾ ನಮ್ಮ ದೇಹಕ್ಕೆ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಈಗ ಕ್ಯಾಲ್ಸಿಯಂ ಪ್ಲಸ್ ವೈಟಮಿನ್ ಡಿ ಎರಡೂ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಎರಡೂ ಕೂಡ ನಮ್ಮ ದೇಹದ ಬೋನ್ ಸ್ಟ್ರೆಂಥನಿಂಗ್ ಕೂಡ ವರ್ಕ್ ಮಾಡ್ತಾ ಹೋಗುತ್ತೆ. ಕ್ಯಾಲ್ಸಿಯಂ ಈಗ ಅಷ್ಟೇ ತಗೊಂಡ್ರೆ ಮೂಳೆಗಳು ಗಟ್ಟಿ ಆಗುತ್ತೆ ಅಂತ ತಿಳ್ಕೊಂತೀವಿ, ಅದು ತಪ್ಪು. ನಮಗೆ ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ, ಮೆಗ್ನೀಷಿಯಂ ಈ ತರ ಪೋಷಕಾಂಶ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಬೋನ್ ಫಾರ್ಮೇಷನ್ಗೆ ಬೇಕಾಗತ್ತೆ. ಈ RDA ಗೈಡ್ಲೈನ್ಸ್ ಏನ್ ಹೇಳುತ್ತೆ, ರೆಕಮೆಂಡರಿ ಡಯಟರಿ ಅಲೋವೆನ್ಸ್ ಪ್ರಕಾರ ಕ್ಯಾಲ್ಸಿಯಂ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಸೇವನೆ ಮಾಡಬೇಕು ಅನ್ನೋದು ಮೆನ್ಸ್ ಮತ್ತೆ ಪುರುಷರು ಮತ್ತು ಮಹಿಳೆಯರಿಗೆ ಬೇರೆ ತರ RDA ಗೈಡ್ಲೈನ್ಸ್ ರೆಕಮೆಂಡ್ ಮಾಡಿದೆ. ಮೊದಲನೇದಾಗಿ ಪುರುಷರಲ್ಲಿ ನೋಡಿದಾಗ ಇಲ್ಲಿ 19 ವರ್ಷದಿಂದ 50 ವರ್ಷದವರೆಗೂ ಪರ್ ಡೇ 1000 ಮಿಲಿಗ್ರಾಮ್ ಅಷ್ಟು ಸೇವನೆ ಮಾಡಬೇಕಾಗತ್ತೆ. 51 ಇಂದ 70 ವರ್ಷದಲ್ಲಿ ಇರೋರಿಗೆ 1000 ಮಿಲಿಗ್ರಾಮ್ ಅಷ್ಟು ಸೇವನೆ ಮಾಡಬೇಕಾಗತ್ತೆ. ಆದ್ರೆ 70 ವರ್ಷ ಮೇಲ್ಪಟ್ಟು ಇರೋ ಸೀನಿಯರ್ ಸಿಟಿಸನ್ ಅಂತ ಏನ್ ಹೇಳ್ತೀವಿ, ಅವರು 1200 ಮಿಲಿಗ್ರಾಮ್ ಅಷ್ಟು ಪರ್ ಡೇ ಕ್ಯಾಲ್ಸಿಯಂನ ಸೇವನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಏಜ್ ಆಗ್ತಾ ಹೋದಂಗೆ ನಮ್ಮ ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ, ಆಗ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ನಾವು ಮಹಿಳೆಯರಲ್ಲಿ ನೋಡ್ಬೇಕಾದ್ರೆ, ಮಹಿಳೆಯರಲ್ಲಿ 15 ರಿಂದ 50 ವರ್ಷದಲ್ಲಿ ಇರೋ ಮಹಿಳೆಯರಿಗೆ ಏನಾಗುತ್ತೆ, 1000 ಮಿಲಿಗ್ರಾಮ್ ಅಂದ್ರೆ 1000 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸೇವನೆ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಮಹಿಳೆಯರಲ್ಲಿ ಏನಾಗುತ್ತೆ, 50 ವರ್ಷ ಮೇಲ್ಪಟ್ಟು ಯಾವುದೇ ಒಂದು ಮಹಿಳೆಯರು ನಾವು 1200 ಅಂದ್ರೆ 1200 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸೇವನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಲಾಸ್ ಜಾಸ್ತಿ ಇರೋದ್ರಿಂದ 50 ಮೇಲ್ಪಟ್ಟು ಯಾರೇ ವಯಸ್ಕರಿದ್ರು ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಅವರಿಗೆ ಜಾಸ್ತಿ ಬೇಕಾಗತ್ತೆ. ಈ ಕ್ಯಾಲ್ಸಿಯಂ ಸೋರ್ಸಸ್ ಯಾವ್ಯಾವುದು, ಯಾವ್ಯಾವ ಆಹಾರದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಹಾಲಿನ ಉತ್ಪನ್ನ, ಹಾಲು, ಮೊಸರು, ಮಜ್ಜಿಗೆ, ಚೀಸ್, ಪನ್ನೀರ್ ಇದರಲ್ಲೆಲ್ಲ ಯಥೇಚ್ಛವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಒಳಗೊಂಡಿರುತ್ತೆ. ಹಾಗೆ ಈಗ ನಾವು ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಈಗ ಕೆಲವೊಬ್ರು ಹಾಲು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ತಾರೆ, ಅವರಿಗೆ ಈ ಹಾಲಿನ ಉತ್ಪನ್ನಗಳು ಬಳಸೋಕ್ಕಾಗದೇ ಇದ್ರೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಈಗ ಸೋಯಾ ಮಿಲ್ಕು, ಬಾದಾಮ್ ಮಿಲ್ಕು, ಆಮೇಲೆ ಕೋಕೋನಟ್ ಮಿಲ್ಕ್ ಅಂತ ಏನು ಹೇಳ್ತೀವಿ ಅದರ ಸೇವನೆ ಮಾಡಬಹುದು. ಇಲ್ಲ ಸೊಪ್ಪಿನ ಸೇವನೆಯಿಂದ ಯಥೇಚ್ಛವಾದ ಕ್ಯಾಲ್ಸಿಯಂ ಕೂಡ ಸಿಗ್ತಾ ಹೋಗುತ್ತೆ. ನಮಗೆ ಪಾಲಕ್ಕು, ಪುದೀನ ಈ ಥರ ದೈನಂದಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ನಮ್ಮ ಸೊಪ್ಪು ತರಕಾರಿಗಳನ್ನ
ಹಣ್ಣುಗಳನ್ನ ಬಳಸೋದ್ರಿಂದ ಕೂಡ ಕ್ಯಾಲ್ಸಿಯಂ ಯಥೇಚ್ಛವಾಗಿ ಸಿಗುತ್ತೆ. ಈಗ ನೆಕ್ಸ್ಟ್ ನಟ್ಸ್ ಸೀಡ್ಸ್ ಅಲ್ಲಿ ಕೂಡ ಕ್ಯಾಲ್ಸಿಯಂ ಅಮೌಂಟ್ ಜಾಸ್ತಿ ಇರುತ್ತೆ. ನಮ್ಗೀಗ ಎಳ್ಳು ಅಂತ ಹೇಳ್ತೀವಿ, ಕರಿ ಎಳ್ಳು ಅಥವಾ ಬಿಳಿ ಎಳ್ಳಲ್ಲಿ ಜಾಸ್ತಿ ಯಥೇಚ್ಛವಾದ ಕ್ಯಾಲ್ಸಿಯಂ ಇರುತ್ತೆ. ನೀವು ಪ್ರತಿನಿತ್ಯ ಎಳ್ಳುಂಡೆ ತಿನ್ನೋದು ಅಥವಾ ಎಳ್ಳನ್ನು ಯಾವುದಕ್ಕೂ ಆದ್ರೂ ನೀವು ಬಳಸೋದ್ರಿಂದ ಕ್ಯಾಲ್ಸಿಯಂ ಪೂರಕ ನಿಮಗೆ ಯಥೇಚ್ಛವಾದ ಕ್ಯಾಲ್ಸಿಯಂ ಇದರಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಮಕಾನ ಅಥವಾ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ, ಈ ಲೋಟಸ್ ಸೀಡ್ಸ್ ಅಲ್ಲೂ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ. ಯಾವಾಗಾದ್ರೂ ನಿಮಗೆ ಬೇಜಾರಾದಾಗ ಒಂದು 4 ಲೋಟಸ್ ಸೀಡ್ಸು ಅವಾಗ ಇದನ್ನ ಸೇವನೆ ಮಾಡ್ತಾ ಇರೋದ್ರಿಂದ, ಈ ಏನು ಮೇಲ್ಕಂಡ ನಾವು ಆಹಾರನ ಮೆನ್ಷನ್ ಮಾಡಿದೆ, ಇದನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಪೂರಕವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಈ ಕ್ಯಾಲ್ಸಿಯಮ್ಮು ಎಲ್ಲರಿಗೂ ಅಬ್ಸಾರ್ಪ್ಷನ್ ಚೆನ್ನಾಗಿರಲ್ಲ. ಆದ್ರೆ ಕೆಲವೊಂದು ಕ್ಯಾಲ್ಸಿಯಂ ಪೂರಕಗಳನ್ನು ಯಾರಿಗೆ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದ್ರೆ, ಯಾರು ವೇಗನ್ ಡಯಟ್ನ ಫಾಲೋ ಮಾಡ್ತಾ ಇರ್ತಾರೆ. ಈ ವೇಗನ್ ಡಯಟ್ ಸಸ್ಯಾಹಾರ ಆಹಾರ ಪದ್ಧತಿ ಅಂತ ಹೇಳ್ತಾರೆ. ಅವರು ಯಾವುದೇ ಹಾಲಿನ ಪದಾರ್ಥ ಅಥವಾ ಮೊಸರು, ಮಜ್ಜಿಗೆ, ಯಾವುದೇ ತರ ನಾನ್ ವೆಜಿಟೇರಿಯನ್ ಯಾವುದು ಕೂಡ ಬಳಸ್ತಾ ಇರಲ್ಲ. ಅಂಥವ್ರಿಗೆ ಸ್ವಲ್ಪ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋದ್ರಿಂದ ಕ್ಯಾಲ್ಸಿಯಂ ಪೂರಕಗಳನ್ನ ಬಳಸಬಹುದು. ಮತ್ತಿತರ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಯಾರಿಗಿರುತ್ತೆ, ಹಾಲಿನ ಉತ್ಪಾದನೆ ಬಳಸೋಕ್ಕಾಗದೆ, ಯಾಕಂದರೆ ಇಂಟಾಲರೆನ್ಸ್ ಅಲರ್ಜಿ ಅವ್ರ ಥರ ರಿಯಾಕ್ಷನ್ ಆಗ್ತಾ ಇರುತ್ತೆ, ಅವರು ಈ ಸಪ್ಲಿಮೆಂಟ್ಸ್ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ನ ಬಳಕೆ ಮಾಡಬಹುದು. ನೆಕ್ಸ್ಟು ಈಗ ಯಾರು ಸ್ಟಿರಾಯ್ಡ್ಸ್ ತೊಗೊಳ್ತಾ ಇದ್ದಾರೆ, ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ ಯಾರು ತೊಗೊಳ್ತಾರೆ, ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ಅವರಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಿರದೆ ಕಾರಣ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಯಾರು ಯಥೇಚ್ಛವಾಗಿ ಪ್ರೋಟೀನ್ ಮತ್ತು ಸೋಡಿಯಂನ ಪ್ರಮಾಣ ಜಾಸ್ತಿ ಬಳಸ್ತಾ ಇರ್ತಾರೆ, ಅವ್ರಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ಆಗ್ತಾ ಇರಲ್ಲ, ಅವರಿಗೆ ನಾವು ಸಪ್ಲಿಮೆಂಟ್ಸ್ನ ರೆಕಮೆಂಡ್ ಮಾಡ್ತೀವಿ. ಈಗ ಯಾವುದೇ ಒಂದು ಸಪ್ಲಿಮೆಂಟ್ಸ್ ನಾವು ತಗೋಬೇಕು ಅಂತಂದರೆ ಫಸ್ಟು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾಗೆ ಆಹಾರ ತಜ್ಞರ ನೀವು ಭೇಟಿಯಾಗಿ ನಿಮ್ಮ ದಿನನಿತ್ಯದಲ್ಲಿ ಎಷ್ಟು ನೀವು ಕ್ಯಾಲ್ಸಿಯಂನ ಸೇವನೆ ಮಾಡ್ತಾ ಇದ್ದೀರಾ ಅಂತ ಫಸ್ಟು ಅದನ್ನು ನಾವು ತಿಳ್ಕೊಂಡು ನೆಕ್ಸ್ಟ್ ಸಪ್ಲಿಮೆಂಟ್ಸ್ ಅಥವಾ ಆ ಕ್ಯಾಲ್ಸಿಯಂ ಪೂರಕಗಳನ್ನ ತಗೊಳೋದು ಮೇನ್ ನಾವು ಮಾಡಬೇಕಾಗತ್ತೆ. ನಾವು ನಮ್ಮ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂತ ನಾವೇ ಅಂದ್ಕೊಂಡು ನಾವೇ ಹೊಸದಾಗಿ ಟ್ರೀಟ್ಮೆಂಟ್ಸ್ ಸ್ಟಾರ್ಟ್ ಮಾಡೋದು ಯಾವ ಕಾರಣಕ್ಕೂ ಬೇಡ. ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ನೀವು ವೈದ್ಯರು ಮತ್ತೆ ಆಹಾರ ತಜ್ಞರ ಭೇಟಿಯಾಗಿ ನೀವು ಯಾವ ತರ ಆಹಾರದ ಮುಖಾಂತರ ಕ್ಯಾಲ್ಸಿಯಂನ ನಾವು ತಗೋಬಹುದು. ಇನ್ ಕೇಸ್ ನಿಮ್ಮ ದೇಹಕ್ಕೆ ನಿಮ್ಮ ಆಹಾರದ ಮುಖಾಂತರ ನಿಮಗೆ ಕ್ಯಾಲ್ಸಿಯಂ ರೀಚ್ ಆಗ್ತಿಲ್ಲ ಅಂದ್ರೆ ಕೆಲವೊಂದ್ಸತಿ ಸಪ್ಲಿಮೆಂಟ್ಸ್ ಹೇಳ್ತಾರೆ, ಅದು ಲಾಂಗ್ ಟರ್ಮ್ ಅಲ್ಲಿ ಹೇಳಲ್ಲ. ಅದಕ್ಕೋಸ್ಕರ ನೀವು ವೈದ್ಯರನ್ನ ಭೇಟಿಯಾಗಿ ಹಾಗೆ ಆಹಾರ ತಜ್ಞರ ಭೇಟಿಯಾಗಿ ಕ್ಯಾಲ್ಸಿಯಂ ಪೂರಕಗಳನ್ನ ತಗೊಳೋದು ಅತಿ ಅವಶ್ಯಕವಾಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಕ್ಯಾಲ್ಸಿಯಂ ಪೂರಕಗಳು ಯಾವ ತರ ನಾವು ತಗೊಂಡ್ಲೇಬೇಕಾ ಅಥವಾ ಬೇಡ್ವಾ ಅಥವಾ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫ್ಯಾಕ್ಟ್, ಮತ್ತೊಂದು ಮಿತ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ ವೀಕ್ಷಕರೇ, ಅಂಗೈಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ನಾವು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೆ ಇದೇ ತರ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ನೀವು ಯಾವುದಾದ್ರೂ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ಫೇಸ್ಬುಕ್, ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಮೆಂಟ್ ಮಾಡಿ ಆ ಟಾಪಿಕ್ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.